ವಿಡಿಯೋಸ್ಗಳನ್ನ ನಿಮ್ಮ ಅಕ್ಕ ತಂಗಿ ನೋಡಿಲ್ವಾ, ನಿಮ್ಮ ಮನೆಯವ್ರು ನೋಡಿಲ್ವಾ, ನಿಮ್ಮ ಅಮ್ಮ ನೋಡಿಲ್ವಾ ಅಂತ ಕಬ್ಜಾನ ಇಷ್ಟು ದೊಡ್ಡದಾಗಿ ಯಾಕೆ ಮಾಡ್ತಾವ್ರೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಸರ್ ನೀವೇ. ಸಿಂಪಲ್, ಇಲ್ಲೇನೋ ನಡೀತಾ ಇದೆ, ಪೇಮೆಂಟ್ ಬರ್ತಾ ಇದೆ, ರಿಸೀವ್ ಆಗ್ತಾ ಇದೆ, ಅದಕ್ಕೆ ಮಾಡ್ತಾವ್ರೆ. ಊರಿಗೆಲ್ಲ ಬುದ್ಧಿ ಹೇಳ್ತಾನೆ, ನೈಟ್ ಆದ್ರೆ ಎಣ್ಣೆ ಹೊಡಿತಾನೆ, ಅವ್ರ ಅಪ್ಪ ಅಮ್ಮಂಗೆ ಬೈತಾನೆ, ಇವ್ ನಕಲಿ ದೇವ ಮಾಡವ ಅಲ್ಲೊಬ್ಬ ಮಾತಾಡಿದ್ದಾನೆ. ನಾನು ಆಕ್ಚುಲಿ ಯಾರ ಹತ್ರ ಶೇರ್ ಮಾಡಿಲ್ಲ. ಹೋಗು ನಿಮ್ಮ ಅಪ್ಪನಿಗೆ ಹೇಳು, ಮಹೇಶ್ ನೋಡಿ ನಿಮ್ಮ ಅಪ್ಪಂಗೆ ಹೋಗಿ ಹೇಳು ಅಂತಂದ. ನಾವು 12-13 ವರ್ಷದಿಂದ ನಾವು ಸೌಜನ್ಯಗೆ ನ್ಯಾಯ ಬೇಕು ಅಂತ ನಾವು ಕೇಳ್ತಾ ಇದ್ದೀವಿ ಅಂತ ಸುಳ್ಳು ಇಲ್ಲ ಸರ್. ಯಾಕೆ ಹೇಳ್ತಾರೆ ಸರ್ ಅವರು? 12 ವರ್ಷದಿಂದ ಎಲ್ಲಿ ಹೋರಾಟ ಮಾಡೋರು ಅಂತ ಎಲ್ಲಿ ಮಾಡಿದ್ದಾರೆ ಸರ್ ಅವರು? ಒಂದು ಕ್ಲಿಪ್ ತೋರಿಸಿ ಏನೋ ಮಾಡಲಿ, ಏನು ಹೋರಾಟ ಮಾಡಿದ್ದಾರೆ ಸರ್ ಅವರು? ಈಗ ತಿರುಪತಿಗಾಗಿರ್ಬೋದು ಅಥವಾ ಧರ್ಮಸ್ಥಳಕ್ಕಾಗಿರ್ಬೋದು ಎಲ್ಲೂ ಕೂಡ ಡ್ರಾಪ್ ತಗೊಂಡಿಲ್ಲ. ತಿರುಪತಿ ಟೈಮಲ್ಲಿ ನಾನು ನೈಟಲ್ಲಿ ಒಂದು 12-1 ಗಂಟೆ ಆಡೋ ಟೈಮಲ್ಲಿ ಲಾರಿಯಲ್ಲಿ ತೊಗೊಂಡಿರ್ಬೇಕು ಡ್ರಾಪ್ ತೊಗೊಂಡಿದ್ದೀನಿ. ನಾನು ಒಂದು 10-12 ಕಿಲೋಮೀಟರ್ ಡ್ರಾಪ್ ತೊಗೊಂಡಿದ್ದೀನಿ. ಇಲ್ಲ ಅನ್ನಲ್ಲ. ಯಾಕೆ ಸರ್? ನೈಟ್ ಸರ್ 1 ಗಂಟೆ, ಯಾರು ಇಲ್ಲ, ಫುಲ್ ಕತ್ಲೆ ಐತೆ, ಏನ್ ಮಾಡ್ಲಿ? ಒಬ್ಬರೇ ಇರೋದು, ನಾವು ಒಬ್ಬನೇ ಹೋಗಿದ್ದು, ಜನ್ಯೂನಾಗಿ ಹೋಗಿದ್ದೀನಿ. ನಾನು ಒಪ್ಕೊಂಡ್ಬಿಡ್ತೀನಿ, ನಂಗೆ ನಾಟಕ ಮಾಡಕ್ಕೆ ಬರಲ್ಲ ಸರ್. 10 ಕಿಲೋಮೀಟ್ರು ಒಂದು ಲೈಟ್ ಇಲ್ಲ ಸರ್. ಹೆಂಗೆ ಹೋಗ್ತೀರಾ ಸರ್ ನೀವು? ಅಲ್ಲಿ ಹೇಳ್ತಾರೆ ಹುಲಿ ಬರುತ್ತೆ, ಸಿಂಹ ಬರುತ್ತೆ ಅಂತೇಳಿ. ಭಯ ಆಗಲ್ವಾ? ನಂದು ಜೀವನೇ ಅಲ್ವಾ? ನಾನು ಬದುಕಿದ್ರೆ ನಾಳೆ ಇನ್ನೊಂದು ಕಂಟೆಂಟ್ ಮಾಡ್ತೀನಿ. ನಾನೇ ಹೋಗ್ಬಿಟ್ರೆ ತಗೊಂಡಿದ್ದೀನಿ 10 ಕಿಲೋಮೀಟರ್ ಡ್ರಾಪ್. ಅಲ್ಲಿ ತಗೊಂಡಿದ್ರ? ಒಂದ್ ಕಡೆ ಅಷ್ಟೇ ತಗೊಂಡಿದ್ದೆ. ಧರ್ಮಸ್ಥಳ ಅಂತೂ ನಾನು ಈ ಮಂಜುನಾಥ ಸ್ವಾಮಿ ನೋಡ್ತಾನೆ. ನಾನು ಏನೇ ಸುಳ್ಳು ಆಡ್ಲಿ, ಏನೇ ತಪ್ಪು ಮಾಡ್ಲಿ, ಆ ದೇವರು ಮೇಲ್ಗಡೆ ಕೂತ್ ನೋಡ್ತಾನೆ. ನನ್ನ ಮನಸ್ಸಿನಿಂದ ಐತೀನಿ, ಸ್ವಚ್ಛ ಮನಸ್ಸಿಂದ ಹೋಗಿರೋದು ನಾನು ಒಳ್ಳೇದು ಥಾಟ್ ಇಟ್ಕೊಂಡು ಹೋಗಿರೋದು. ಈ ಕಬ್ಜಾ IPL ಟೈಮಲ್ಲಿ ಏನು ಮಾಡಿದ್ರೆ ಬಿಟಾಕಿ, ಈ ಟೈಮಲ್ಲಿ ಮಾತಾಡಿ ನೀವು ಸರ್. ಈ ಕಬ್ಜಾನ ಮ್ಯಾಟ್ರ್ ಯಾಕೆ ಮಾಡ್ತಾರೆ ಸರ್? ಈ ಕಬ್ಜಾನ ಇಷ್ಟು ದೊಡ್ಡದಾಗಿ ಯಾಕೆ ಮಾಡ್ತಾವ್ರೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಸರ್ ನೀವೇ. ಸಿಂಪಲ್ಲು, ಇಲ್ಲೇನೋ ನಡೀತಾ ಇದೆ, ಪೇಮೆಂಟ್ ಬರ್ತಾ ಇದೆ, ರಿಸೀವ್ ಆಗ್ತಾ ಇದೆ, ಅದಕ್ಕೆ ಮಾಡ್ತಾವ್ರೆ. ಅಂದ್ರೆ ನಿಮ್ ಪ್ರಕಾರ ವಿರುದ್ಧ ಮಾಡೋರು ಎಲ್ಲರಿಗೂ ಪೇಮೆಂಟ್ ಬಂದಿದೆ ಅಂತ? ಕೆಲವೊಬ್ಬರಿಗೆ, ಎಲ್ರಿಗೂ ಅನ್ವಯ ಆಗಲ್ಲ ಸರ್. ನಾನು ಮೊನ್ನೆ ಇಂಟರ್ವ್ಯೂ ಅದೇ ಹೇಳಿದೆ, ಎಲ್ಲರಿಗೂ ಬಂದಿಲ್ಲ, ಕೆಲವೊಬ್ರಿಗೆ ಬಂದಿದೆ, ಕೆಲವ್ರಿಗೆ ಖಂಡಿತ ಪೇಮೆಂಟ್ ಆಗಿದೆ. ಇಲ್ಲಾಂದ್ರೆ ಮಾತಾಡಲ್ಲ. ಅದಕ್ಕೆ ಸಮಯ ಬರುತ್ತೆ, ಉತ್ತರ ಸಿಗುತ್ತೆ, ಎಲ್ಲದಕ್ಕೂ ಉತ್ತರ ಸಿಗುತ್ತೆ. ನೀವು ಎಷ್ಟೇ ನಾಟಕ ಮಾಡಿದ್ರು ತುಂಬ ದಿನ ನಡೆಯಲ್ಲ. ನಾನು ಎಷ್ಟೇ ದಿನ ನಾಟಕ ಮಾಡಿದ್ರು ನಾನು ತುಂಬ ದಿನ ನಡೆಯಲ್ಲ. ಒಂದಿನ ಸತ್ಯ ಮೇಲ್ಗಡೆ ಬಂದೇ ಬರುತ್ತೆ. ಯಾರು ಕರೆಕ್ಟು, ಯಾರು ಸುಳ್ಳು ಅಂತ ನಿಮ್ಗೆ ಗೊತ್ತಾಗುತ್ತೆ. ವೇಟ್ ಮಾಡಿ. ಅದ್ರ ಜೊತೆಗೆ ಇನ್ನೊಂದು ಏನಂದ್ರೆ, ಈಗ ಇಷ್ಟೊಂದೆಲ್ಲ ಕೆಲವೊಂದೆಲ್ಲ ನಿಮ್ಮದ್ರಲ್ಲಿ ವಿಡಿಯೋಗಳಿದ್ದಾವೆ, ಅಂದ್ರೆ ಹೆಣ್ಮಕ್ಳು ಅಂದ್ರೆ ಲೇಡೀಸ್ ನೋಡ್ತಾರೆ, ಅಸಹ್ಯ ಆಗುತ್ತೆ, ಅಥವಾ ನಿಮ್ಮ ಮನೆಯವರು ಅಥವಾ ಅಕ್ಕ ತಂಗಿರ ಜೊತೆ ಬೆಳೆದಿದ್ದಾನೆ ಅನ್ನೋ ಒಂದು ಮಾತು ಕೂಡ ಬಂದಿದೆ. ಹೌದಾ ಸರ್? ನಾನು ನೋಡಿ ಸರ್, ನಾನು ಒಂದು ಕಂಟೆಂಟ್ ಬರುತ್ತೆ ಅಂದ್ರೆ ನಾನು ಬೇರೆಯವ್ರ ಬಗ್ಗೆ ಥಿಂಕ್ ಮಾಡಲ್ಲ. ನನಗೆ ಒಂದು ಕಂಟೆಂಟ್ ಬಂತು ಮೈಂಡ್ಗೆ, ನಾನು ಮಾಡ್ಬೇಕಂದ್ರೆ ಮಾಡ್ತೀನಿ ಸರ್. ಅದು ಥಿಂಕ್ ಮಾಡ್ತಾ ಕೂತ್ರೆ ಅದು ಆಗೋದೇ ಇಲ್ಲ, ಮಾಡೋಕ್ಕಾಗೋದೇ ಇಲ್ಲ ನಮ್ಮ ಕೈಯಿಂದ. ಇವಾಗ ಹಂಗೆ ಉಪೇಂದ್ರ ಹಂಗೆ ಥಿಂಕ್ ಮಾಡಿದರೆ ಸಿನಿಮಾ ಸಿನಿಮಾ ತೆಗಿತಾನೆ ಇರಲಿಲ್ಲ ಅನ್ಸುತ್ತೆ. ಅವರು ಯಾಕೆ ತೆಗೆದ್ರು ಸರ್? ಅದು ಅವ್ರ ಪರ್ಸ್ಪೆಕ್ಟಿವ್ ಸರ್, ಪಾಯಿಂಟ್ ಆಫ್ ವ್ಯೂ ನೋಡೋರು. ತುಂಬ ಜನ ಸಪೋರ್ಟ್ ಮಾಡ್ತಾರೆ ಸರ್. 90% ಜನ ಎಂಜಾಯ್ ಮಾಡ್ತಾರೆ. 1% ಜನ ಎಲ್ಲೋ ಇದು ಚೆನ್ನಾಗಿ ಮಾಡಿಲ್ಲ, ಬ್ಯಾಡು, ನೋಡೋಕ್ಕಾಗಲ್ಲ ಅಂತಾರೆ. ಅದು ನಾವು ಯಾಕೆ ಇದು ಮಾಡೋಣ? ಜಡ್ಜ್ ಯಾಕೆ ಮಾಡೋಣ? ನಾವು ಆಡಿಯನ್ಸ್ಗೆ ಯಾವತ್ತೂ ಜಡ್ಜ್ ಮಾಡಿಲ್ಲ ಸರ್. ನಾನು ಅವ್ರು ಏನು ಎಂಜಾಯ್ ಮಾಡಿದ್ರೆ ನಾನು ಕೊಟ್ಟಿದ್ದೀನಿ, ಇದು ಮಾತ್ರ ಖಂಡಿತ. ಈಗ ಒಂದು ಪರ್ಸನಲ್ ಕ್ವಶನ್ ಕೇಳ್ತೀನಿ. ಏನಂದ್ರೆ, ಈಗ ನೀವು ಇಷ್ಟೆಲ್ಲ ವಿಡಿಯೋ ಮಾಡ್ತೀರಾ, ಅದರಲ್ಲಿ ಯಾರೋ ಒಂದು ಕೇಳಿದ ನೆನಪು ನನಗೆ, ಇದೀ ವಿಡಿಯೋಸ್ಗಳನ್ನ ನಿಮ್ಮ ಅಕ್ಕ ತಂಗಿ ನೋಡಿಲ್ವಾ, ನಿಮ್ಮ ಮನೆಯವ್ರು ನೋಡಿಲ್ವಾ, ನಿಮ್ಮ ಅಮ್ಮ ನೋಡಿಲ್ವಾ ಅಂತ ಕೇಳ್ತಾರೆ. ಇಲ್ಲ, ನಮ್ಮಮ್ಮ ನಮ್ಮಪ್ಪ ಎಲ್ಲ ನೋಡಲ್ಲ. ಅವರು ನಿಮ್ಮ ವಿಡಿಯೋಸ್ಗಳೇ ನೋಡಲ್ಲ? ಖಂಡಿತ ನೋಡಲ್ಲ. ನೋಡಿದ್ರೆ ರಿಯಾಕ್ಷನ್ ಹೆಂಗಿರುತ್ತೆ ಗೊತ್ತಿಲ್ಲ. ನೋಡಿದ್ರೆ ರಿಯಾಕ್ಷನ್ ಹೆಂಗಿರುತ್ತೆ ಗೊತ್ತಿಲ್ಲ. ಉಗಿಬೋದು ಮಕ್ಕೆ, ಇಲ್ಲ ಏನೋ ಮಾಡ್ತಾನೆ ಅನ್ಬೋದು, ಏನು ಬೇಕಾದ್ರೆ ಅನ್ಬೋದು. ಬಟ್ ನಾನು ಏನು ಮಾಡ್ಬೇಕು ಅದು ಮಾಡೇ ಮಾಡ್ತೀನಿ, ಇದು ಮಾತ್ರ ಖಂಡಿತ. ನಾನು ಅವ್ರಿಗೆ ಹೇಳ್ಬಿಟ್ಟಿದ್ದೀನಿ, ನನಗೆ ಟೈಮ್ ಕೊಡಿ, ಎಂಡ್ ಆಫ್ ದ ಡೇ ಕಬ್ಜಾ ಏನಂತ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಲಾಸ್ಟಿಗೆ. ನಾನು ಏನೇ ಮಾಡಿರಲಿ ಅದು ಒಂದು ಒಳ್ಳೆ ಥಾಟ್ ಇಟ್ಕೊಂಡೇ ಮಾಡಿರ್ತೀನಿ ಅಂತ ಹೇಳಿದ್ದೀನಿ ನಾನು. ಇಷ್ಟೊಂದೆಲ್ಲ ಆಗ್ತದೆ ಧರ್ಮಸ್ಥಳದಲ್ಲಿ, ಈ ರೀತಿನೂ ಕೂಡ ಆಯಿತು. ಮನೆಗೆ ಏನಾದ್ರು ತಲುಪಿದೆಯಾ? ಹಾಂ, ತಲುಪಿದೆ. ಏನಂದ್ರು? ಅಳ್ತಿದ್ರು ಫೋನ್ ಹಾಕಿ, ಯಾಕೆ ಬೇಕು ನಿಮಗೆ ಅಂತ. ತುಂಬ ಹತ್ರು, ಎಮೋಷನಲ್ ಆದರು. ಬೇಡ, ಒಬ್ಬನೇ ಮಗ ಇದೆಯಾ, ಹಂಗೆ ಹಿಂಗೆ ಅಂತಂದರು. ತುಂಬ ಎಮೋಷನಲ್ ಆಗಿದ್ದರು. ಇನ್ನೊಂದ್ಸಲ ಧರ್ಮಸ್ಥಳ ನೀನು ಪಾದಯಾತ್ರೆ ಮಾಡ್ತೀನಿ ಅಂದರೆ, ಅದು ಮೊನ್ನೆ ಅಮಾವಾಸ್ಯೆ ಇತ್ತಲ್ಲ, ಗಂಡಂಗೆ ಪೂಜೆ ಮಾಡ್ತಾರಲ್ಲ, ಅವತ್ತೇ ಫೋನ್ ಹಾಕಿದ್ರು. ನಾನು ಸತ್ತೋಗ್ಬಿಡ್ತೀನಿ ಅಂತಾನು ಅಂದರು. ಆಗಿದೆ ಸರ್, ಎಫೆಕ್ಟ್ ಆಗಿದೆ ಸರ್. ನನಗೂ ಎಫೆಕ್ಟ್ ಆಗಿದೆ, ಪರ್ಸನಲ್ ಲೈಫ್ಗೆ ಎಫೆಕ್ಟ್ ಆಗಿದೆ. ಇವರೆಲ್ಲ ಮಾಡ್ತಿರೋ ಇದು ಕೆಲಸಕ್ಕೆ ನಂಗೆ ಪರ್ಸನಲ್ ಲೈಫ್ಗೆ ಎಫೆಕ್ಟ್ ಆಗಿದೆ. ಅಂದರೆ ಇನ್ನೊಂದು, ಮನೇಲಿ ಬಿಡಿ, ಮನೆಯವರು ನೀವು ಹೆಂಗಿದ್ರು ನೀವು ಮಗ ಅಂತ ಸಪೋರ್ಟ್ ಮಾಡ್ತಾರೆ. ಈಗ ಯಾರೋ ಒಂದು ಏನೋ ಮಾಡಕ್ಕಂದ್ರು ರಿಲೇಷನ್ ಅಂತೂ ಇದ್ದೇ ಇರುತ್ತೆ, ಅಡ್ಡ ಹಾಕೋದು ಅವೆಲ್ಲ ಇರುತ್ತೆ. ನನ್ನ ರಿಲೇಷನ್ ತುಂಬ ಸಪೋರ್ಟ್ ಮಾಡ್ತಾರೆ. ನನಗೆ ಏನೇ ಸಪೋರ್ಟಿದ್ದಾರೆ, ತುಂಬ ಸಪೋರ್ಟ್ ಮಾಡ್ತಾರೆ. ನೀವು ಏನೇ ಮಾಡು ಕರೆಕ್ಟ್ ಅಂತಾರೆ. ನಂಗೆ ಗೊತ್ತು ನಾನು ಏನು ಅಂತ ಅವ್ರಿಗೆ. ನಮ್ಮ ಚಿಕ್ಕಪ್ಪ ಆಗಲಿ, ನಮ್ಮ ಚಿಕ್ಕಮ್ಮ ಆಗಲಿ, ನಮ್ಮ ದೊಡ್ಡಪ್ಪ ಆಗಲಿ, ಎಲ್ಲರೂ ಆಗಲಿ, ಎಲ್ಲರೂ ನೋಡ್ತಾರೆ. ನಂದು ಪ್ರತಿಯೊಂದು ರೀಲ್ಸ್ ಆಗಲಿ, ಏನು ಮಾಡ್ತೀನಿ ಎಲ್ಲ ನೋಡ್ತಾರೆ, ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ. ಏನೇ ಆಗಲಿ ಮುನ್ನುಗ್ಗು ಮಗ ನಾವು ಇರ್ತೀವಿ ಜೊತೆಲಿ ಅಂತಾರೆ, ನಮ್ಮ ಅಪ್ಪ ಬಿಟ್ಟು. ಓಕೆ, ಈಗ ಉಜಿರೆವರೆಗೂ ಬಂದ್ರಿ. ಉಜಿರೆಯಿಂದ ನಿಮ್ಗೆ ಏನೇನಾಯ್ತು ಪ್ರಾಬ್ಲಮ್? ಉಜಿರೆಯಿಂದ ಯಾವುದೊಬ್ಬ ಹುಡುಗ ಬರ್ತಾನೆ, ಅವನ ಹೆಸರು ಗೊತ್ತಿಲ್ಲ, ಹೊಸ ಒಬ್ಬ ರಾಜ್ ಅಂತ ಕಂಟೆಂಟ್ ಕ್ರಿಯೇಟರ್ ಕೋಲಾರಿಂದ. ಅವರು ರೆಫರ್ ಮಾಡ್ತಾರೆ. ಅವನಿಗೂ ನಾವು ಸರ್ ಹಂಗೆ ಮಾಡಾಗಿದ್ರೆ ಅವನು ನಾವು ಸೇರಿಸ್ಕೊತಿರಲ್ಲ ಸರ್. ಅವನು ಬಾ ಅಂತ ಕರಿತೀನಿ. ಕರೆದ್ಬಿಟ್ಟು ನಡ್ರಿ ಹೋಗೋಣ ಪಾದ ಸ್ಟಾರ್ಟ್ ಮಾಡ್ತೀವಿ. ಉಜಿರೆಯಿಂದ ಧರ್ಮಸ್ಥಳಕ್ಕೆ ಹೋಗೋ ಟೈಮಲ್ಲಿ ನಮಗೆ ಕೇರಳ ಮೀಡಿಯಿಂದ ಬಂದೆಲ್ಲ ಇದು ಮಾಡ್ತಾರೆ, ಎಲ್ಲ ತೊಗೋತಾರೆ. ಹೋಗ್ತಾ ಇರ್ತೀವಿ. ಅದೇ ಧರ್ಮಸ್ಥಳ ರೀಚ್ ಆಗೋ ಟೈಮಲ್ಲಿ ಗೊತ್ತಲ್ಲ, ಮಾಮೂಲಿಯಲ್ಲಿ ಹೋದಾಗ ತುಂಬ ಜನ ಸೇರಿದ್ರು.
ನೀವು ಹೋಗೋ ಅಷ್ಟರಲ್ಲಿ ಸೇರಿದ್ರೆ ಏನೇನಾಯ್ತು ಸ್ವಲ್ಪ ಬಿಡಿಸಿ ಹೇಳ್ಬಿಡಿ. ನನಗೆ ಪೊಲೀಸರು ಬಂದರು ಸರ್, ಬಂದ್ಬಿಟ್ಟು ಈ ಥರ ಎಲ್ಲ ಜನ ಸೇರಿದ್ದಾರೆ, ಹುಷಾರಾಗಿರಿ ಅಂತಂದು ಅವರು ನಮಗೆ ಸೆಕ್ಯೂರಿಟಿಯಿಂದ ಹಿಂದೆ ಅವರೇ ಬರ್ತಾಯಿದ್ರು. ನೀವು ಸ್ಟಾರ್ಟಿಂಗಿಂದನೇ ಪೊಲೀಸರು ನಿಮ್ಮ ಜೊತೆ ಬಂದರು? ಉಜಿರೆಯಿಂದ ಬಂದರು, ಧರ್ಮಸ್ಥಳ ರೀಚ್ ಆಗೋರು ನಮ್ಮ ಜೊತೆನೇ ಇದ್ರು. ಓಕೆ. ಮತ್ತೆ ಮೀಡಿಯಾದವ್ರು ನಮ್ಮ ಫಾಲೋ ಮಾಡ್ತಿದ್ರು. ಆಲ್ರೆಡಿ ಮೀಡಿಯಾದವ್ರಿಗೂ ಗೊತ್ತಿತ್ತು ನೀವು ಬರ್ತೀರಿ ಈ ಟೈಮ್ಗೆ ಅಂತ, ಎಲ್ಲರೂ ರೆಡಿ ಆಗಿದ್ರು? ಎಲ್ಲರೂ ರೆಡಿ ಆಗಿದ್ರು. ಓಕೆ. ಅಂದರೆ ಇದನ್ನ ನೋಡಿದ್ರೆ ನಿಮ್ಗೆ ಏನು ಅನ್ಸುತ್ತೆ, ಯಾಕೆ ಈ ಥರ ಹೋರಾಟ ಏನು ಮಾಡಿದ್ರು ಅಂತ? ಅವ್ರ ಪಾಯಿಂಟು ಏನಪ್ಪ ಅಂದರೆ ನಕಲಿ ದೇವಮಾನವ ಯಾರಿಗಂದಿದ್ದು, ಉತ್ತರ ಕೊಡು ಅಂತ ಅಂದಿದ್ದು. ನಾನು ಹೇಳಿದೆ ಸರ್ ನಕಲಿ ದೇವಮಾನವ ಸರ್, ನಮ್ಮ ಫ್ರೆಂಡ್ ನಿಂತವನಲ್ಲ ಇವನೇ ನಕಲಿ ದೇವಮಾನವ ಸರ್. ಯಾಕೆ ಅಂತ ಕೇಳಿ ನೀವು, ಇವನೇ ಮಾಡ್ತಾನೆ ಅಂದರೆ ಬೆಳಗ್ಗೆ ಎದ್ದೇಳ್ತಾನೆ, ಗಂಧ ಇಟ್ಕೋತಾನೆ, ರುದ್ರಾಕ್ಷಿ ಹಾಕೋತಾನೆ, ಸ್ಫಟಿಕ ಹಾಕೋತಾನೆ, ಎಲ್ಲ ಹಾಕೋತಾನೆ, ಊರಿಗೆಲ್ಲ ಬುದ್ಧಿ ಹೇಳ್ತಾನೆ, ನೈಟ್ ಆದರೆ ಎಣ್ಣೆ ಹೊಡಿತಾನೆ, ಅವ್ರ ಅಪ್ಪ ಅಮ್ಮಂಗೆ ಬೈತಾನೆ. ಇವ್ ನಕಲಿ ದೇವಮಾನವ ನನ್ನ ಪ್ರಕಾರ. ನಾನು ಹೇಳಿದೆ ನನ್ನ ಪ್ರಕಾರ ನಕಲಿ ದೇವಮಾನ ಇವರು. ಹೌದು, ನಿಮ್ಮ ಪ್ರಕಾರ ಯಾರು ಅಂತ ಕೇಳಿದೆ ನಾನು. ಕುಂಬಳಕಾಯಿ ಕಳ್ಳ ಅಂದರೆ ಹೆಗಲು ಮುಡ್ಕೊಂಡ್ರಂತೆ, ಯಾಕೆ? ಅವ್ರ ಕ್ವಶನ್ ಇದ್ದಿದ್ದು ನಕಲಿ ದೇವಮಾನವ ಯಾರಿಗಂದ್ರಿ? ನಾವು 10 ಜನ ನಿಂತಿರ್ತಾರೆ ಸರ್, ಇವ್ನು ತಪ್ಪು ಮಾಡೋನೆ ಅಂತೀವಿ ಕೈ ಮಾಡಿ. 10 ಜನಲ್ಲ ಯಾರಿಗಂತಿದೆ ಗೊತ್ತಿಲ್ಲ, ಯಾಕೆ ನಾನೇ ಮಾಡಿದ್ದು ಅಂತ ನೀನು ಇದು ಮಾಡ್ಕೋತೀಯಾ? ನನಗೆ ಅಂದೆ ಅಂತ ನೀನು ಯಾಕೆ ನಮಗೆ ನನ್ನ ಮೇಲೆ ರೋಪ್ ಮಾಡಕ್ಕೆ ಬರ್ತೀಯಾ, ದಬ್ಬಳೆ ಮಾಡಕ್ಕೆ ಬರ್ತೀಯಾ? ಅಲ್ವಾ ಸರ್? ಖಂಡಿತ ಅಲ್ವಾ ಸರ್? ಅಂದ್ರೆ ಆ ವಿಷಯಕ್ಕೋಸ್ಕರ ಅಷ್ಟೇ ನಿಮ್ಮನ್ನ ಅದಕ್ಕೆ ಸೌಜನ್ಯ ಹೋರಾಟ ಅದಕ್ಕೂ ಹೌದು. ಅಲ್ಲೊಬ್ಬ ಒಂದು ಮಾತಂದಿದ್ದಾನೆ, ನಾನು ಆ್ಯಕ್ಚುಲಿ ಯಾರ ಹತ್ರ ಶೇರ್ ಮಾಡಿಲ್ಲ. ಹೋಗು ನಿಮ್ಮ ಅಪ್ಪನಿಗೆ ಹೇಳು, ಮಹೇಶ್ ತುಮರೋಡಿ ನಿಮ್ಮ ಅಪ್ಪಂಗೆ ಹೋಗಿ ಹೇಳು ಅಂತಂದ. ಆ ಟೈಮಲ್ಲಿ ನಾನು ಎಲ್ಲೂ ಶೇರ್ ಮಾಡಿಲ್ಲ. ಇದು ಏನಕ್ಕಂತಾರೆ ಸರ್ ಅವರು? ಏನಕ್ಕಂತಾರೆ? ನಿಮಗೆ ನಕಲಿ ದೇವಮಾನವ ಅಂತ ನನ್ನ ಆ ವಿಷಯದಿಂದ ನೀವು ನಮಗೆ ಎಂಟ್ರಿ ಕೊಡ್ತಿಲ್ಲ, ಧರ್ಮಸ್ಥಳ ದರ್ಶನ ಮಾಡಕ್ಕೆ ಕೊಡ್ತಿರಲಿಲ್ಲ ಅಂದರೆ ಇವು ಮಾತುಗಳಾಗಿ ಬರುತ್ತೆ. ಅಂದರೆ ಏನು ಅಂದರೆ ಆ ಜಾಗದಲ್ಲಿ ಇರೋರು ಕೆಲವೊಬ್ರು ನೀವು ವಿಡಿಯೋಗಳನ್ನು ನೋಡಿದ್ದೀವಿ, ನಾವು 12-13 ವರ್ಷದಿಂದ ನಾವು ಸೌಜನ್ಯಗೆ ನ್ಯಾಯ ಬೇಕು ಅಂತ ನಾವು ಕೇಳ್ತಾ ಇದ್ದೀವಿ ಅಂತ ಸುಳ್ಳು ಹೇಳಿದ್ರು. ಇಲ್ಲ ಸರ್, ಯಾಕೆ ಹೇಳ್ತಾರೆ ಸರ್ ಅವರು? 12-13 ವರ್ಷದಿಂದ ಎಲ್ಲಿ ಹೋರಾಟ ಮಾಡೋರು ಅಂತ ಎಲ್ಲಿ ಮಾಡಿದ್ದಾರೆ ಸರ್ ಅವರು? ಒಂದು ಕ್ಲಿಪ್ ತೋರಿಸಿ ಏನೋ ಮಾಡಲಿ, ಏನು ಹೋರಾಟ ಮಾಡಿದ್ದಾರೆ ಸರ್ ಅವರು? ಅಂದರೆ ಅಲ್ಲಿ ಬಂದವರು ಸೌಜನ್ಯ ಹೋರಾಟಗಾರರು ಅಥವಾ ಧರ್ಮಸ್ಥಳನ ಚೆನ್ನಾಗಿ ಇಟ್ಕೋಬೇಕು ಅನ್ನೋರಲ್ಲ, ಅಂದರೆ ಹೆಸರು ಕೆಡಿಸ್ಬೇಕು ಅನ್ನೋರಲ್ಲ ನಿಮ್ಮ ಪ್ರಕಾರ? ಹೌದು. ಅವರು ಸರ್ ನಾನು ಅದು ಕ್ಲಾರಿಟಿ ಕೊಟ್ಟೆ ಸರ್, ನಾವು ಧರ್ಮಸ್ಥಳಕ್ಕೆ, ನಾವು ಮಂಜುನಾಥ ಸ್ವಾಮಿಗೆ ಧರ್ಮಸ್ಥಳಕ್ಕೆ ಏನು ಅಂತಿಲ್ಲ, ಅದು ಪುಣ್ಯಕ್ಷೇತ್ರ. ಆ ಪುಣ್ಯಕ್ಷೇತ್ರ ಮೇಲೆ ಒಂದು ಕಳಂಕ ಬಂದಿದೆ, ಆ ಕಳಂಕ ದೂರ ಮಾಡಬೇಕಂದ್ರೆ ಯಾರು ಆನ್ಸರ್ ಕೊಡಬೇಕು? ಧರ್ಮಸ್ಥಳ ಮ್ಯಾನೇಜ್ಮೆಂಟೇ ಕೊಡಬೇಕಾ ಅಲ್ವಾ? ಒಬ್ಬ ಸ್ಟೂಡೆಂಟ್ ತಪ್ಪು ಮಾಡಿದರೆ ಶಿಕ್ಷಕರೇ ಬಂದು ಆನ್ಸರ್ ಕೊಡ್ತಾರೋ ಕೊಡಲ್ವೋ? ಅದೇ ಥರ ನೀವೇ ಉತ್ತರ ಕೊಡಬೇಕು. ನೀವು ಯಾಕೆ ಹಿಂದೆ ಸರಿತಿದ್ದೀರಾ? ನೀವು ಯಾಕೆ ಅದನ್ನು ಕವರ್ ಅಪ್ ಮಾಡ್ತಿದ್ದೀರಾ? ಅದಕ್ಕೆ ಜನಕ್ಕೆ ಡೌಟ್. ಇಡೀ ನಾಡಿಗೆ ಗೊತ್ತು ಏನಾಗಿದೆ ಅಂತೇಳಿ. ನಾವೆಲ್ಲ ಇಲ್ಲಿ ಬಂದು ಏನೋ ಒಂದು ಹೇಳ್ಬೋದು ಅಲ್ವಾ ಸರ್? ಓಕೆ. ಇದೆಲ್ಲ ಹೋರಾಟ ಆದಮೇಲೆ ಏನು ಫೈನಲ್ ಆಗಿ ಏನೆಲ್ಲ ಡಿಸಿಷನ್ ತೊಗೊಂಡ್ರಿ ನೀವು? ನಾನು ಎಲ್ಲಿಗೆ ಹೋದ್ರಿ? ಅದೆಲ್ಲ ಆಯಿತು. ಅದಾದಮೇಲೆ ಏನು ಪೊಲೀಸ್ ಸ್ಟೇಷನ್ ಕರೆದ್ರ? ಪೊಲೀಸ್ ಸ್ಟೇಷನ್ ಕರೆದ್ರು. ಅವರು ನಮ್ಮ ಪೊಲೀಸರು ಕೂಡ, ಪೊಲೀಸ್ ಇಲಾಖೆ ತುಂಬ ಹೆಲ್ಪ್ ಮಾಡಿದ್ರು. ಅವರು ನಕಲಿ ದೇವಮಾನ ಯಾರಿಗೆ ಅಂದಿದ್ದು ಅಂತ ನಮ್ಮ ಕೇಳಿದ್ರು ಅವರು ಒಂಥರ. ಬಟ್ ನಾನು ಹೇಳಿದೆ ಈ ಥರ ಅಂತ ಅಂದೆ. ಎಲ್ಲಿ ಹೋಗ್ತೀರಾ ಅಂದರು. ಸರ್ ಸೌಜನ್ಯ ಅವರ ಸಮಾಧಿಗೆ ಹೋಗ್ಬಿಟ್ಟು ದರ್ಶನ ತೊಗೊಂಡ್ಬಿಟ್ಟು ಬರ್ತೀವಿ ಅಂದ್ವಿ. ಇವಾಗ ಸನ್ನಿವೇಶ ಸರಿ ಇಲ್ಲ, ತುಂಬ ಕ್ರಿಟಿಕಲ್ ಇದೆ, ಬೇಡ ಹೋಗಕ್ಕೆ ಹೋಗಬೇಡಿ, ಜನ ಎಲ್ಲ ವೇಟ್ ಮಾಡ್ತಿದ್ದಾರೆ ಹೊರಗಡೆ, ದಂಗೆ ಎದ್ಬಿಟ್ಟಿದ್ದಾರೆ, ಏನೋ ನಿಮಗೆ ಹಾನಿ ಮಾಡ್ಬೋದು, ನಿಮ್ಮ ಜೀವಕ್ಕೆ ಅಪಾಯ ಆಗ್ಬೋದು, ನಿಮ್ಮ ಜೀವಕ್ಕೆ ನಾವು ಜವಾಬ್ದಾರಲ್ಲ ಅಂದ್ಬಿಟ್ರು. ನೀವು ಊರಿಗೆ ಹೋಗಿ ವಾಪಸ್ ಅನ್ನೋ ಥರ ಮಾತಾಡಿದ್ರು? ಹೌದು, ಖಂಡಿತ. ಅಂದಾಗ ನಾವು ಅವ್ರಿಗೆ ಒಂದು ಪೊಲೀಸ್ ಇಲಾಖೆಗೆ ನಾವು ಒಂದು ರೆಸ್ಪೆಕ್ಟ್ ಕೊಟ್ಟು, ಸರಿ ಸರ್ ಓಕೆ ಅಂತ ಹೇಳಿ ಕಾರ್ ಹತ್ಕೊಂಡ್ಬಿಟ್ಟು ಬೆಂಗಳೂರು ಬಂದ್ವಿ.